ವಿಠಲ ವಿಠಲ ಪಾಂಡುರಂಗ ವಿಠಲ ಅಯ್ಯೋ ಪಾಪ. ಏನಪ್ಪಾ, ನನ್ಗಂತೂ ಈ ಜಾಗ ನೋಡಿ ತುಂಬಾ ಸಂತೋಷ ಆಗ್ತಿದೆ. ನೀನೇನು ಯೋಚನೆ ಮಾಡ್ಬಿಡಮ್ಮ ಪಲ್ಲು, ನಿನ್ನ ನಾನು ಮಹಾರಾಣಿ ತರ ನೋಡ್ಕೋತೀನಿ. ಅದ್ ಹೇಗ್ ನೋಡ್ಕೋತೀರ ಅಂತ ಸ್ವಲ್ಪ ಬಿಡ್ಸಿ ಹೇಳಿಪ್ಪ. ನೋಡಮ್ಮ, ಅಕ್ಕ ಪಕ್ಕ 2 ಗಿಡಗಳನ್ನ ನೆಡ್ತೀನಿ. ನಾವು ಮನೆ ಕಟ್ಟೋ ಸಮಯಕ್ಕೆ ಆ ಗಿಡಗಳು ಹೆಮ್ಮರವಾಗಿ ಬೆಳೆದಿರುತ್ತವೆ. ಆ ಮರಕ್ಕೊಂದು ಜೋಳಿಗೆ ಕಟ್ಟಿ ನಮಗ ಮಗು ಆಗೋವರೆಗೂ ನಿನ್ನ ಆ ಜೋಳಿಗೆಯಲ್ಲಿ ಹಾಕಿ ತೂಗುತ್ತೀನಿ. ತೂಗಿಪ್ಪ 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 ಪಲ್ಲು ತೂಗಿಪ್ಪ. ಪಲ್ಲು, ಏನಪ್ಪ ಇಷ್ಟೊತ್ತು ನಾನ್ ಕಂಡಿದ್ ಕನ್ಸ? ಹಗಲೇ ಕನ್ಸ್ ಕಾಣ್ತಿಲ್ಲಮ್ಮ. ಏನಪ್ಪ ಹಗ್ಲೊತ್ತಲ್ಲಿ ಕನ್ಸ್ ಕಂಡಿದ್ದೀನಿ ಅಂದ್ರೆ ಅದು ನನ್ಸಾಗತ್ತೆ. ಹಾಳಾಗೋಗ್ಲಿ, ಅದೇನ್ ಕನ್ಸ್ಕೊಂಡೆ ಅಂತ ಹೇಳು. ನಾವು ಬೆಟ್ಟದ ಮೇಲೆ ಒಂದು ಸೈಟ್ ತಗೊಂಡಂಗೆ ನಮಗ್ ಮಗು ಆಗೋವರೆಗೂ ಅಲ್ಲೊಂದ್ ಜೋಳಿಗೆ ಕಟ್ಟಿ ಅದ್ರಲ್ಲಿ ನನ್ನೇ ಹಾಕಿ ತೂಗ್ತೀನಿ ಅಂತ ಹೇಳ್ತಿದ್ರಪ್ಪ. ಈ ವಿಷಯ ನನಗ್ ಗೊತ್ತು, ನಿನಗ್ ಗೊತ್ತು, ನೋಡು ಪ್ರೇಕ್ಷಕರಿಗೂ ಗೊತ್ತಮ್ಮ. ಆದ್ರೆ ತಲೆನಲ್ಲಿ ಬೂಸ ತುಂಬಿಕೊಂಡಿದ್ದನಲ್ಲ ನಿಮ್ಮ ಅಣ್ಣ, ಅವನು ಗೊತ್ತಿಲ್ಲ. ನೋಡು, ಬಿಡಬೇಡ, ಹೋಗಿ ನನ್ನ ಭಾಗದ ಆಸ್ತಿ ಯಾವಾಗ ಕೊಡ್ತೀಯ ಅಂತ ಕೇಳು. ಅವ್ನು ಕೊಟ್ಟ ತಕ್ಷಣ ಈ ಮನೆ ಬಿಟ್ಟು ತೊಳಗೋಣ. ಏನೇ ಯಜಮಾನ್ರೆ, ಕಾಫಿ. ಏನೇ ಯಜಮಾನ್ರೆ, ಕಾಫಿಗೆ ಸಕ್ಕರೆ ಸಾಕಾ? ಹಾ ಸರಿಯಾಗಿದೆ ಕಣೆ. ಅಲ್ಲ ಯಜಮಾನ್ರೆ, ಸಕ್ಕರೆ ಕಾಫಿ ಸಾಕಾ? ಎರಡು ಒಂದೇ ಅಲ್ವೇನೆ? ಇಲ್ಲ ಯಜಮಾನ್ರೆ, ಕಾಫಿಗೆ ಸಕ್ಕರೆ ಹಾಕೋದೇ ಬೇರೆ, ಸಕ್ಕರೆ ಕಾಫಿ ಹಾಕೋದೇ ಬೇರೆ. ನಿನ್ನ ಮಾತಿನ ಅರ್ಥ ಅಕ್ರೆ ಇದ್ ಕಡೆ ಸಕ್ಕರೆ ಬೇಕಾಗಲ್ಲ ಅಂತ. ಸಾಲೆ ತಿನ್ಬೇಡ, ನಾನು ಲೆಕ್ಕದಲ್ಲಿ ₹1 ಮಿಸ್ ಆಗಿದೆ. ಅಡ್ಗೆ ಮನೆಗೆ ಬಂದು ಹುಡುಕಿ ಸಿಗುತ್ತೆ. ಅಡ್ಗೆ ಮನೆಗೆ ಹೋಗ್ತೀಯಾ ಇಲ್ಲ ನಾನೇ ಹೊಳ್ಳಿ ಕಳಿಸ್ಲು? ಬೇಡ ಬಿಡಿ, ನಾನೇ ಅಡ್ಗೆ ಮನೆಗೆ ಹೋಗ್ತೀನಿ. ಹೋಗು. ಸ್ವಲ್ಪ ಸದ್ರ ಕೊಟ್ರೆ ಸಾಕು, ತಲೆ ಮೇಲೆ ಹೊತ್ತಿ ಕೂತ್ ಬಿಡ್ತಾಳೆ. ಅಣ್ಣಯ್ಯ, ನಾನೊಂದು ಕನ್ಸ್ಕೊಂಡೆ. ನಾನು ಸಾಕಷ್ಟು ದುಡ್ಡು ಕೊಟ್ಟು ಕನಸ್ಕೊಂಡೆ. ತುಂಬಾ ಸಂತೋಷ ಅಮ್ಮ. ಇನ್ನೂ ಒಂದು ಕನಸು ಕಾಣು, ನಾನು ಕೊಟ್ಟ ದುಡ್ಡನ್ನ ಖರ್ಚು ಮಾಡಿದ ಹಾಗೆ. ಅಣ್ಣಯ್ಯ, ಕನ್ಸಲ್ಲಿ ಸೈಟ್ ತಗೊಳಕ್ಕೂ ಆಗಲ್ಲ, ಬೆಟ್ಟದ ಮೇಲೆ ಒಂದು ಮನೆ ಮಾಡಕ್ಕೂ ಆಗಲ್ಲ, ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಕ್ಕೂ ಆಗಲ್ಲ, ಅದ್ರಲ್ಲಿ ನನ್ ಮಗುನ ತೂಗಕ್ಕೂ ಆಗಲ್ಲ. ಇವಾಗ ಗೊತ್ತಾಗಿರ್ಬೇಕಲ್ಲ ನನ್ ಕಂಡಿದ್ ಕನ್ಸು ಏನು ಅಂತ. ಓಹೋ, ಹಳೇ ಕನಸು, ಬ್ಲಾಕ್ ಅಂಡ್ ವೈಟ್ ಸಿನಿಮಾ ತರ. ನೋಡಮ್ಮ, ಕನಸು ಕಾಣೋದು ತಪ್ಪಲ್ಲ, ಆದ್ರೆ ಆರೋಗ್ಯಕರವಾದ ಕನಸು ಕಾಣಬೇಕು. ವಿಟಮಿನ್ ಮಾತ್ರೆ ನುಂಗೆ ಕನ್ಸ್ ಕಾಣ್ಬೇಕಾ? ನೋಡಮ್ಮ, ನಾನು ಭಾರತದ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಕನಸು ಕಾಣಬಾರ್ದು, ಮುನ್ಸಿಪಾಲಿಟಿ ಮೆಂಬರ್ ಆಗ್ಬೇಕು ಅಂತ ಕನಸು ಕಾಣಬೇಕು. ಕನಸು ಕಾಣೋದಕ್ಕೂ ಒಂದು ಅರ್ಹತೆ ಬೇಕಮ್ಮ. ವಿಧಾನಸೌಧನ ನಮ್ಮ ಕೈಯಲ್ಲಿ ಕೊಂಡ್ಕೊಳಕಾಗತ್ತೇನಮ್ಮ? ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು ಅಂತ ಹಾಡ್ತಾರಲ್ಲ, ಅದು ಸಾಧ್ಯನೇನಮ್ಮ? ನನ್ಗೆ ಮೈಸೂರ್ ಪ್ಯಾಲೇಸ್ ಏನ್ ಬೇಡ. ಆಮೇಲೆ ಅದು ನೋಡಕ್ಕೆ ಗುಂಪಾಗಿ ಜನ ಬರ್ತಾರೆ, ಆಮೇಲೆ ನಮಗ್ ಪ್ರೈವಸಿನೇ ಇರಲ್ಲ. ಬೆಟ್ಟದ ಮೇಲೆ ಒಂದ್ ಸೈಟ್ ತೆಕ್ಕೊಟ್ರೆ ಸಾಕು. ಹೀಗೆ ಕನಸು ಕಾಣ್ತಾ ಇರೋ, ಒಂದಲ್ಲ ಒಂದ್ ದಿವಸ ನನ್ಸಾಗಬಹುದು. ದೊಡ್ಡವರೇ ಹೇಳಿದಾರಲ್ಲ, ಕನಸು ಕಾಣೋದಕ್ಕಾಗ್ಲಿ ಕೊಟ್ಟೋದಕ್ಕಾಗ್ಲಿ ಟ್ಯಾಕ್ಸ್ ಇಲ್ಲ ಅಂತ. ಅಣ್ಣಯ್ಯ, ನೀನ್ ನನ್ಗೆ ಬೆಟ್ಟದ ಮೇಲೆ ಸೈಟ್ ಕೊಡ್ಸಿಲ್ಲ ಅಂದ್ರೆ ಇನ್ಮೇಲಿಂದ ನಾನು ಊಟ ತಿಂಡಿ ಎಲ್ಲ ಬಿಟ್ಬಿಡ್ತೀಯಾ? ಒಳ್ಳೇದಮ್ಮ, ರೇಷನ್ ಉಳಿಯುತ್ತೆ. ಇಲ್ಲ, ಜಾಸ್ತಿ ತಿಂತೀನಿ. ನಿನ್ ತಲೆನೂ ತಿಂತೀನಿ, ನಿನ್ ಕೈನೂ ತಿರ್ಗಿಸ್ತೀನಿ, ನಿನ್ ಕಿವಿನ ಅಕ್ಕಿತ್ತಾಕ್ತೀನಿ. ಯಾಕಮ್ಮ ಇಷ್ಟೊಂದು ರೊಚ್ಚಿಗೆ ಬಿಟ್ಟಿದ್ಯಾ? ಇವಾಗ ಹೇಳು, ನನ್ಗೆ ಬೆಟ್ಟದ ಮೇಲೆ ಸೈಟ್ ಯಾವಾಗ ಕೊಡ್ತೀಯಾ? ದೇವರು ಕೊಟ್ಟ ತಂಗಿ, ಬೆಟ್ಟದ ಮೇಲೆ ಚಿರತೆಗಳಿರುತ್ತೆ. ಇರ್ಲಿ ಬಿಡು. ನಾನ್ ಹೇಳಿದ್ದು ನಾಯಿ ಅಲ್ಲ, ಚಿರತೆಗಳು ಮನುಷ್ಯರನ್ನ ಹಿಡಿದು ತಿಂದು ಬಿಡ್ತವೆ. ನೀನನ್ನ ಕಾವಲ್ಗೆ ಎತ್ತಿದ್ರೆ ಆಯ್ತು. ನನ್ಗೆ ಬೆಟ್ಟದ ಮೇಲೆ ಸೈಟ್ ಯಾವಾಗ ಕೊಡ್ತೀಯ ಅಂತ ಹೇಳಣ್ಣಯ್ಯ. ಇಲ್ಲ ಅಂದ್ರೆ ಏನಮ್ಮ ಮಾತಿಯಾ? ಏನು ಮಾಡ್ತೀನ? ಬಿಡಮ್ಮ. ಏನ್ ಬಾಬಾ ಕರೆದಿದ್ದು? ದೇವ್ರು ಕೊಟ್ಟ ತಂಗಿ, ಆ ಕಡೆ ಹೋಗಮ್ಮ. ಒಳ್ಳೆ ಅಂದ್ರೆ ಸ್ವಲ್ಪ ಈ ಕಡೆ ಬನ್ನಿ. ಬಂದಿದ್ದೀನಿ, ಹೇಳಿ ಬಾಬಾ. ಯಾಕೋ ಕರೆದು ಹಿಂಗ್ ಹೊಡೆದ್ರಿ? ಸಂಪಾದನೆ ಮಾಡಿ ಹೆಂಡತಿನ ಸಾಕೋದ್ ಬಿಟ್ಟು ನಾಯಿ ತರ ನನ್ ಮೇಲೆ ಚೂ ಬಿಟ್ಟಿದಿರಲ್ಲ, ಇಲ್ದಿರೋ ಆಸೆನ ಅವಳ ತಲೆಯಲ್ಲಿ ಯಾಕ್ರಿ ತುಂಬ್ತೀರಾ? ನಾನು ಮತ್ತೆ ಒಂದು ಅರ್ಥ ಬಿಡ್ಬಾ ಬಾಬಾ. ಕನಸು ಬಿದ್ದಿದ್ದ ಅವಳಿಗೆ ನನಗಲ್ಲ, ಏನೋ ಬೆಟ್ಟದ ಮೇಲೆ ಒಂದು ಸೈಟ್ ತೊಗೊಂಡಂಗೆ ಕನಸು ಬಿತ್ತು. ಅದನ್ನ ನನಸು ಮಾಡೋದು ಬಿಡೋದು ನಿಮ್ಮ ಕೈಲಿದೆ. ಅದಕ್ಕೆ ನನಗೆ ಯಾಕೆ ಹಿಂಗ್ ಹೊಡೆದ್ರಿ? ಒಳ್ಳೆ ಅಂದ್ರೆ ನೀವು ಗಂಡಸಲ್ವಾ? ಅದರಲ್ಲಿ ಯಾವ ಅನುಮಾನ ಇಟ್ಕೋಬೇಡಿ ನೀವು. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಒಂದು 5 ವರ್ಷ ಆಗಿರ್ಬೋದು. ಒಳ್ಳೆ ಅಂದ್ರೆ ಸ್ವೀಟ್ ತಕೊಳ್ಬೇಕು ಅಂದ್ರೆ ನಿಮ್ ಶ್ರಮನು ಬೇಕಲ್ವಾ? ನೀವು ಸಂಪಾದನೆ ಮಾಡಿ ಸ್ವಲ್ಪ ದುಡ್ಡು ಹಾಕಿ
ನಾನು ಸ್ವಲ್ಪ ದುಡ್ಡು ಹಾಕ್ತೀನಿ, ಆಗ ನಿಮ್ಗೂ ಜವಾಬ್ದಾರಿ ಬರುತ್ತೆ. ನಾನು ಸಂಪಾದನೆ ಮಾಡಿದ ಕಾಲಕ್ಕೆ ನೀವು ನನಗೆ ಬೆಟ್ಟದ ಮೇಲೆ ಒಂದು ಸೈಟ್ ಕೊಡಿಸ್ತೀರಾ ಅನ್ನಿ? ಅಂದ್ರೆ ಬುದ್ಧಿವಂತರ ತರ ಮಾತಾಡ್ತಿರಪ್ಪ ನೀವು. ನಾನು ಹುಟ್ಟುತ್ತಾನೆ ಬುದ್ಧಿವಂತನಾಗಿ ಹುಟ್ಟಿದ್ದೀನಿ ಬಾಬಾ. ಯಾವಾಗ ಗಂಡುಗುಲಿ ಅಂಶ ಕಾಲಿಟ್ಟನು ನೀವೆಲ್ಲ ಸೇರ್ಕೊಂಡು ನನ್ನ ದೊಡ್ಡನಾಗಿ ಮಾಡಿದ್ರ, ಇಲ್ಲ ಅಂದ್ರೆ ಗಂಡುಗುಲಿ ಅಂಶ ಅದೆಲ್ಲೆಲ್ಲೋ ಹೋಗ್ಬಿಟ್ಟಿರೋದು. ಅಂದ್ರೆ ಗೊಂಡುಗೊಲಿ ಅಂತ ಅಲ್ಲೆಲ್ಲೋ ಹೋಗೋದ್ ಬೇಡ, ಇಲ್ಲೇ ಇರ್ಲಿ. ಅಂದ್ರೆ ನೀವು 100 ರೂಪಾಯಿ ಕೊಡಿ, ನಾನ್ ನಿಮ್ಗೆ 400 ರೂಪಾಯಿ ಕೊಡ್ತೀನಿ. ನೀವು ನನಗೆ 10,000 ರೂಪಾಯಿ ಕೊಡಿ, ನಾನ್ ನಿಮ್ಗೆ 40,000 ರೂಪಾಯಿ ಕೊಡ್ತೀನಿ. ನೀವು ನನಗೆ 1 ಲಕ್ಷ ರೂಪಾಯಿ ಕೊಡಿ, ನಾನ್ ನಿಮ್ಗೆ 4 ಲಕ್ಷ ರೂಪಾಯಿ ಕೊಡ್ತೀನಿ. ನೀವು ನನಗೆ 1 ಕೋಟಿ ಕೊಡಿ, ನಾನ್ ನಿಮ್ಗೆ 4 ಕೋಟಿ ಎಕ್ಸ್ಟ್ರಾ ಕೊಡ್ತೀನಿ. 4 ಕೋಟಿ ಒಂದು ಕೆಲಸ ಮಾಡಿ ಬಾಬಾ, ನೀವು ಫಸ್ಟ್ ನಂಗೆ 4 ಕೋಟಿ ಕೊಟ್ಬಿಡಿ, ಅದರಲ್ಲೇ ನಿಮ್ಗೆ 1 ಕೋಟಿನ ವಾಪಸ್ ಕೊಟ್ಬಿಡ್ತೀನಿ. ದುಡಿಯೋ ಗುಣ ಬರ್ಲಿ ಅಂತ ನಾನ್ ಹೇಳಿ ಕೊಟ್ರೆ ದಂಡಪಿಂಡವಾಗೇ ಇರ್ತಿ ಅಂತೀಯಲ್ಲೋ ನಾಯಿ. ಏನಪ್ಪ ಇಷ್ಟು ಬೈದ್ರು ನಿಮಗ್ ಬುದ್ಧಿ ಬಂದಿರಲ್ಲ? ಹೋಗಿ ದುಡ್ಕೊಂಬನ್ನಿ. ದುಡ್ಕೊಂಡ್ಬರ್ತೀನಮ್ಮ, ದುಡ್ಕೊಂಡ್ಬರ್ತೀನಿ. ದುಡ್ಕೊಂಬಂದು ನಿಮ್ಮ ಅಣ್ಣನ ಮುಖಕ್ಕೆ ಬಿಸಾಕ್ತೀನಿ. ಅದಕ್ಕೆ 4 ಪಟ್ಟು ಎಕ್ಸ್ಟ್ರಾ ನನ್ನ ಮುಖಕ್ಕೆ ಬಿಸಾಕ್ಬೇಕು. ಇಲ್ಲ ಅಂದ್ರೆ ಯಾರ್ಯಾರನ್ನ ಎಲ್ಲೆಲ್ಲಿ ಎತ್ತ ಬಿಸಾಕ್ತೀನೋ ನಮ್ಮ ತಾಯಿ ನನಗೆ ಗೊತ್ತಿಲ್ಲ. ನಮಸ್ಕಾರ ಡಾಕ್ಟ್ರೆ. ಏನ್ ಮಾಡ್ತಾ ಇದ್ರ ಡಾಕ್ಟ್ರೆ? ನಿನಗೆ ಹುಚ್ಚಿದ್ಯೋ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಕತ್ತರಿಸ್ಕೊಂಡು ಪಾರ್ಟು ಚೆನ್ನಾಗಿರ್ಬೇಕಲ್ವಾ, ಅದಕ್ಕೆ. ನನ್ನ ಹೃದಯದ ಬರ್ತಾ ಚೆಕ್ ಮಾಡ್ತಾ ಇದ್ದೀರಾ? ಕೆಲವರು ಸತ್ತೋಗಿರ್ತಾರೆ, ಆದ್ರೂ ನಡೆದಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಅಂತವ್ರು ಯಾರಂತ ಗೊತ್ತಾಗ್ಲಿಲ್ವೇ? ಇನ್ಯಾರು? ಭೂಮಿ ಭಾರ ಕೂಳಿಗೆ ದಂಡ. ನಾನಂತನಲ್ಲ ಸರ್, IM ವಿಠಲ್ ಮೂರ್ತಿ MA, ಗಂಡುಗಲಿ ಅಂಶದ ಏಕೈಕ ಮನೆ ಅಳಿಯ. ಮನುಷ್ಯ ಬದುಕಿದ ಮೇಲೆ ಸೋಷಿಯಲ್ ಸರ್ವಿಸ್ ಮಾಡಬೇಕು. ಯಾರು ಸೋಷಿಯಲ್ ಸರ್ವಿಸ್ ಮಾಡ್ತಾರೋ ಅವರೇ ಮನುಷ್ಯರು ಅಂತ ನನ್ನ ಭಾವನೆ. ಅದಕ್ಕೆ ನಾನು ಸ್ಟೆಥೋಸ್ಕೋಪ್ ಹಾಕಿರೋದು. ಕಂಗ್ರಾಚುಲೇಷನ್ ಕಣಯ್ಯ, ನೀನು ಬದುಕಿದೀಯ. ಸರ್ ನೀವು 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 ಹೇಳ್ತಿರ ನೋಡಿ ನಂಗೆ ಸಿಕ್ಕಾಪಟ್ಟೆ ಗಾಬರಿ ಆಗ್ತಿದೆ ಸರ್. ಅಲ್ಲ ಸರ್, ನೀವೇನು ಸೋಷಿಯಲ್ ಸರ್ವಿಸ್ ಮಾಡೋದು ಅಂತ? ನಾನು ಅದನ್ನ ಆಮೇಲೆ ಹೇಳ್ತೀನಿ. ನೀನು ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಅಂತ ಅಗ್ರಿಮೆಂಟ್ಗೆ ಸೈನ್ ಹಾಕಿ ಕೊಡು. ನಾನು ನಿನಗೆ 50,000 ರೂಪಾಯಿ ಕೊಡ್ತೀನಿ. ನಾನು ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಅಂತ ಅಗ್ರಿಮೆಂಟಿಗೆ ಸೈನ್ ಹಾಕಿದ್ರೆ 50,000 ಕೊಡ್ತೀರಾ? ಒಂದು ನಿಮಿಷ. 5 4 20 ಅಂದರೆ 2 ಲಕ್ಷ. ಇವ್ರು ಕೊಡೋದು 50,000, 2.5 ಲಕ್ಷ. 2.5 ಲಕ್ಷ ಇಂಟು 4. ಒಪ್ಪಿಗೆನಾ? ಈ ಪೇಪರಿಗೆ ಸಹಿ ಹಾಕು. ಸರಿ ಸರ್, ನಾನು ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಸರ್. ಸ್ವಲ್ಪ ಬ್ಯಾಕ್ ಅಬೌಟ್ ಅಂತ ಸರ್. ಇರಿ ಇರಿ ಇರಿ, ತಡ್ಕೊ. ತಡ್ಕೊತೀನಿ. 5,000 ಇದೆ, ತಗೋ. ಸರ್ 50,000 ಅಂತ ಬರೀ 5,000 ಕೊಡ್ತಾ ಇದ್ದೀರಾ? ಹೌದಪ್ಪ, ನಂದು ಲೈಟ್ ರೂಮ್ ಇದೆ. ಆ ಬೆಳಕಿನಲ್ಲಿ ನಿನ್ಗೆ ಎಣಸಿ 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 ಕೊಡ್ತೀನಿ. ಇಲ್ಲೂ ದುಡುಕಿದೆ. ಎಲ್ಲಂದ್ರೂ ಅಲ್ಲಿ ಕೊಡ್ಲಿಕ್ಕೆ ಆಗಲ್ಲಪ್ಪ. ನೀನು ನನಗ್ ಕೊಡೋದು, ನಾನು ನಿನ್ ಕೊಡೋದು ಇದ್ದೇ ಇರುತ್ತೆ. ಅಂದಂಗೆ ನಿನ್ನ ಹೆಸರು ಏನಂದೆ? IM ವಿಠಲ್ ಮೂರ್ತಿ MA. ನಿನ್ನ ನೋಡಿ ನನಗೆ ಹೆಮ್ಮೆ ಆಗಿದೆ. ಬಾಹವನ ಬಾ. ನೀವ್ ಹೇಳಿದ ಲೈಟ್ ರೂಮ್ ಇದೆಲ್ಲ ಚೆನ್ನಾಗಿದೆ ಕಣಪ್ಪ. ಅಲ್ಲ, ಸಮಾಜ ಸೇವೆ ಅಂದ್ಬಿಟ್ಟು ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಬಂದಿದ್ರಲ್ಲ, ಒಳ್ಳೆ ಡಾಕ್ಟ್ರಪ್ಪ ನೀವು. ಹೇಳ್ತೀನಿ. ಇಲ್ಲಿ ಮಲ್ಕೊಂಡ್ರೆ ಮಾತ್ರ ದುಡ್ಡು ಕೊಡೋದ? ಹೌದು, ಇಲ್ಲಿ ಮನಗಿದ್ರೇನೆ ದುಡ್ಡು ಕೊಡೋದು. ನೋಡಪ್ಪ, ನೀ ಎಷ್ಟು ಜಾಸ್ತಿ ಹೊತ್ತು ಮನಗ್ತೀಯೋ ಅಷ್ಟು ಜಾಸ್ತಿ ದುಡ್ಡು ಸಿಗುತ್ತೆ. ನಾನು ಮಗಲ್ಲ, ಕೂತೇ ಇರ್ತೀನಿ. ನೋಡಪ್ಪ, ಸಮಾಜ ಸೇವೆ ಮಾಡ್ತೀನಿ ಅಂತ ನೀನು ಅಗ್ರಿಮೆಂಟ್ ಸೈನ್ ಹಾಕಿ ಕೊಟ್ಟಿದೀಯಾ. ಮನ್ಕೊಂಡ್ರು ಮನ್ಕೊಳ್ಬೇಕು. ನನ್ನ 45,000 ರೂಪಾಯಿ ಯಾವಾಗ ಕೊಡ್ತೀರಾ? ಮನ್ಕೊಳೆಯ ಕೊಡ್ತೀನಿ ಅಂತ. ಡಾಕ್ಟ್ರೆ, ಒಳ್ಳೆ ಗೋಳಾಗೈತಲ್ಲ ಒಂದು. ನೋಡಪ್ಪ ವಿಟ್ಲ, ನಮ್ಮ ದೇಶದಲ್ಲಿ ದಾನಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಆದ್ರೆ ಹೊರದೇಶದಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲ್ಗೆ, ಮಚ್ಚೆ, ಮೂಳೆ ಎಲ್ಲ ದಾನ ಮಾಡ್ತಾರೆ. ಬೆರಳನ್ನು ದಾನವಾಗಿ ಕೊಡ್ಬಹುದು, ಚರ್ಮನೂ ದಾನವಾಗಿ ಕೊಡ್ಬಹುದು. ಗೊತ್ತಾ? ಅಲ್ಲ ಡಾಕ್ಟ್ರೆ, ಇದನ್ನೆಲ್ಲ ನನಗೆ ಯಾಕೆ ಕೇಳ್ತಾ ಇದ್ದೀರಾ ಅಂತ. ನೀನು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ನಿನ್ನ ಒಂದು ಕಿಡ್ನಿನ ದಾನವಾಗಿ ಕೊಡ್ತೀಯ. ನಾನು ಕಿಡ್ನಿನ ದಾನನ? ಇಲ್ಲಪ್ಪ, ಬಿಟ್ಬಿಡಿ ನನ್ನ. ಸುಮ್ನೆ ಬಿದ್ಕ. ಹೀಗ್ ಬಂದವರೆಲ್ಲ ಓಡ್ ಹೋಗ್ತಾ ಇದ್ರೆ ನಾವ್ ಯಾರ್ ಕುಯ್ಯೋಣ, ಯಾರ್ ತೆಗಿಯೋಣ? ಮಾಡು. ಹೀಗೆ ಮಾಡ್ತಾ ಇದ್ರೆ ನಿನ್ನ ಕಿಡ್ನಿನ ಕಿತ್ತು ನಿನ್ ಬಾಯಿಗೆ ಹಾಕ್ತೀನಿ ನೋಡು.
ನನ್ನ ಕಿಡ್ನಿನ ಕಿತ್ತು ನನ್ನ ಬಾಯಿಗೆ ಹಾಕಿದ್ರೆ ಏನ್ ಚೆನ್ನಾಗಿರುತ್ತೆ. ಅದ್ ಎಲ್ಲಿದ್ಯೋ ಅಲ್ಲೇ ಇದ್ಕೊಳ್ಳಿ ಬಿಡಿ. ಹಾಗಾದ್ರೆ ಸುಮ್ಮನೆ ಬಿದ್ಕೋ. ಏನ್ ಡಾಕ್ಟ್ರಿ? ನೋಡಪ್ಪ ವಿಠಲ, ನಮ್ಮ ದೇಶದಲ್ಲಿ ಜ್ಞಾನಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ದೇವ್ರು ನಮ್ಗೆ 2 ಕಣ್ಣುಗಳನ್ನ ಕೊಟ್ಟಿದ್ದಾನೆ. ಯಾಕೆ? ಒಂದನ್ನ ಇಟ್ಕೊಂಡು ಇನ್ನೊಂದನ್ನ ಸಮಾಜಕ್ಕೆ ಕೊಡುವಂತ. ದೇವ್ರು ನಮ್ಗೆ 2 ಕಿವಿಗಳನ್ನ ಕೊಟ್ಟಿದ್ದಾನೆ. ಯಾಕೆ? ಒಂದನ್ನ ಸ್ವಂತ ಇಟ್ಟುಕೊಂಡು ಇನ್ನೊಂದನ್ನ ಸಮಾಜಕ್ಕೆ ಕೊಡುವಂತ. ಮೈ ತುಂಬಾ ಚರ್ಮ ಕೊಟ್ಟಿದ್ದಾನೆ. ಯಾಕೆ? 20% ಸಮಾಜಕ್ಕೆ ಕೊಡುವಂತ. ಎಕ್ಸ್ಟ್ರಾ ಮೂಳೆಗಳನ್ನ ಕೊಟ್ಟಿದ್ದಾನೆ. ಯಾಕೆ? ಮುರಿದೋರಿಗೆ ದಾನ ಮಾಡುವಂತ. ಹಾಗೇನೆ 2 ಕಿಡ್ನಿ ಕೊಟ್ಟಿರೋದು. ಒಂದು ಕಿಡ್ನಿಯ ಸ್ವಂತಕ್ಕಿಟ್ಕೊಂಡು ಇನ್ನೊಂದು ಕಿಡ್ನಿನ ದಾನ ಮಾಡುವಂತ. ನೋಡಯ್ಯ, ವಿದೇಶದಲ್ಲಿ ಒಂದೇ ಕಿಡ್ನಿ ಇರುವವರು 100 ಜನ ಇದ್ದಾರೆ. ಯಾಕೆ ಅಂದ್ರೆ ಅವರು ಒಂದು ಕಿಡ್ನಿನ ದಾನ ಮಾಡಿದ್ದಾರೆ. ಅದರಿಂದಾಗಿ 100 ಜನರ ಪ್ರಾಣ ಉಳಿದಿದೆ. ಡಾಕ್ಟ್ರೆ, ನಮ್ಮ ಜಾಜಿತ್ಗೆ ಇದ್ರ ಬಗ್ಗೆ ಹೇಳ್ತಾ ಇದ್ರು. ಒಂದ್ ನಿಮಿಷ ಹೇಳಿ, ಫ್ಲಾಶ್ ಬ್ಯಾಕ್ ಬರ್ತೀನಿ. ಸದ್ಯಕ್ಕೆ ಸಮಾಜ ಸೇವೆನಲ್ಲಿ ಕಿಡ್ನಿ ಸೇವೆನೂ ಸೇರುತ್ತಾ? ಹೌದು, ಕೆಲವರು ಕಿಡ್ನಿ ದಾನ ಅಂತ ಕಿಡ್ನಿ ದಾನ ಮಾಡ್ತಾರೆ. ಇದರಿಂದೇನು ಅಪಾಯ ಇಲ್ವಾ? ಒಂದು ಕಿಡ್ನಿಲಿ ಜೀವನ ನಡೆಯುತ್ತೆ, ಆದ್ರೆ ಇರೋ ಒಂದ್ ಕಿಡ್ನಿನೇ ಸೆಪ್ಟಿಕ್ ಆಗಿ ಇನ್ನೇನೋ ಪ್ರಾಬ್ಲಮ್ ಆಗ್ಬಿಟ್ರೆ ಆ ಸ್ವಾಮಿ ಡಮರ್. ಅಂದ್ರೆ ಕಿಡ್ನಿ ಕೊಡೋದು ಅಪಾಯ ಅನ್ನಿ. ಒಂದು ಗ್ಯಾಸ್ ಸಿಲಿಂಡರ್ ಇರೋ ಬದಲು 2 ಗ್ಯಾಸ್ ಸಿಲಿಂಡರ್ ಇದ್ರೆ ತುಂಬಾ ಸೇಫ್ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಜಾಜತ್ಗೆ ಏನು ಹೇಳಿದಾರೆ ಗೊತ್ತಾ? ಏನ್ ಹೇಳಿದಾರಪ್ಪ? ಸಂಸಾರ ಅನ್ನೋದು ಸಿಂಗಲ್ ಸಿಲಿಂಡರ್ ನಡೀತಾ ಇರುತ್ತೆ. ನಮ್ಮ ಮನೆಯಲ್ಲೋ ಡಬಲ್ ಸಿಲಿಂಡರ್ ಇಲ್ಲಪ್ಪ. ಸಿಂಗಲ್ ಸಿಲಿಂಡರ್ ಖಾಲಿ ಆಗಿದ್ರೆ ಏನಾಗುತ್ತೆ? ಒಳಗೆ ನಿಂತು ಹೋಗುತ್ತೆ. ಸಿಂಗಲ್ ಕಿಡ್ನಿ ಇದ್ರು ಅದೇ ಆಗುತ್ತೆ. ಅದಕ್ಕೆ ದೇವರು 2 ಕೊಟ್ಟಿರ್ತಾನೆ, ಬೇರೆಗೊಂದು ಇರಲಿ ಅಂತ. ಏನು ಡಾಕ್ಟರ್ಗೆ ರಿವರ್ಸ? ನರ್ಸಮ್ಮ, ಕೆಲವರು ಸ್ಟೆಪ್ನಿ ಇಟ್ಕೊಳ್ಳೋದು ಏನಕ್ಕೆ ಅಂತ ಗೊತ್ತಾ? ಹೆಂಡತಿ ಜೊತೆ ಇನ್ನೊಂದಿರ್ಲಿ ಅಂತ. ಗೊತ್ತಾ ನಿನ್ಗೆ? ಅಲ್ಲಪ್ಪ, ಇಷ್ಟೊಂದು ವಿಚಾರ ತಿಳ್ಕೊಂಡಿದೀಯ, ಮತ್ತೆ 50,000 ಅಗ್ರಿಮೆಂಟ್ ಯಾಕೆ ಸೈನ್ ಹಾಕದೆ? ಏನೋ ದೊಡ್ಡದಾಗ ನನ್ನ ಕೈಲೂ ಸಮಾಜ ಸೇವೆ ಮಾಡಿಸ್ತೀರಾ ಅನ್ಕೊಂಡು ಸೈನ್ ಹಾಕ್ದೆ. ನೀವು ಡೈರೆಕ್ಟ್ ಆಗಿ ಇದಕ್ಕೆ ಕೈ ಹಾಕಿದ್ರ ಅಂತ ನನ್ಗೇನ್ ಗೊತ್ತಿತ್ತು? ಹೆದರ್ಬಾರ್ದು. ನೀನ್ ಗಂಡ್ಸಾಗಿದ್ರೆ ಕಿಡ್ನಿ ಕೊಡ್ತೀಯ. ಕಿಡ್ನಿ ಕಳ್ಕೊಂಡ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿನ್ಗೆ ನಮ್ಮ ಗೊತ್ತು ನರ್ಸಮ್ಮ. ನೀನ್ ಗಂಟೆ ಇದು ಕೊಡ ನೋಡೋಣ. ನನ್ನ 2 ಕಿಡ್ನಿ ಕಿತ್ಕೊಂಡ್ಮೇಲೆ ಇವ್ರು ನನ್ನ ಇಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿರೋದು. ಯಾಕೆ? ನಾನ್ ಬದುಕಿಲ್ವಾ? ಹೊಲಿಗೆ ತೋರಿಸ್ಬೇಕಾ? ಏನು ಬೇಕಾಗಿಲ್ಲ, ನಾನು ಬಿಟ್ಬಿಟ್ರೆ ಸಾಕಾಗಿದ್ದ ನಂಗೆ. ಹೊರಗೋಗೋದು ನೀನಲ್ಲ, ನಿನ್ನ ಹೆಣ. ನೀನು ಆಕ್ಸಿಡೆಂಟಲ್ ಸತ್ಯ ಅಂತ ನಿನ್ನ 2 ಕಿಡ್ನಿನು ಕಿತ್ಕೊಂಡು ದೇಶಕ್ಕೆ ಸಮರ್ಪಣೆ ಮಾಡ್ತೀನಿ. ದೇಶದ ರಕ್ತ ಅಂತ ಕರಿತೀನಿ. ಯಾವ ರತ್ನ ಬೇಡ, ಯಾವ ಮುತ್ತು ಬೇಡ, ಬಿಟ್ಬಿಟ್ರೆ ನಾನು ಪಾಡ್ಬಿಡೋಗ್ತೀನಿ. ನನ್ನ ಕೈಯ ಮುರಿತೀಯಾ? ನನ್ನಂದ್ರನೆ ಕದೀತೀಯಾ? ನಾನು ನಿನ್ನನ್ನು ಬಿಡಲ್ಲ. ನಿನ್ನ 2 ಕಿಡ್ನಿನು ಅಭ್ಯಾಸ ಮಾಡ್ತೀನಿ. ಅಭಿ, ವಿಟ್ಲಂಗೆ ಏನೋ ಪ್ರಾಬ್ಲಮ್ ಆಗಿದೆಯಂತೆ, ವಿಚಾರಿಸಬಾರ್ದಾ? ಅದಕ್ಕೆ ನಾನೇನ್ರಿ ಮಾಡ್ಲಿ? ಅವ್ನು ಯಾವ್ದೋ ಡಾಕ್ಟರ್ ಹತ್ರ ಸಿಕ್ಕಾಕೊಂಡಿದ್ದಾನಂತೆ. ನಾನ್ ಹೇಳಿದ್ದ ಹೋಗಿ ಸಿಕ್ಕಾಕೊಳ್ಳಿ ಅಂತ. ಮಗನೇ, ಎಷ್ಟೇ ಆಗಲಿ ಅವಳು ಈ ಮನೆ ಅಳಿಯಂದಿಗೆ ತೊಂದರೆ ಆದಾಗ ನೀನ್ ತಾನೇ ಕಾಪಾಡ್ಬೇಕು. ಮಾತಾಡ್ತಾರ ರಂಗಮ್ಮ, ಬೆಟ್ಟದ ಮೇಲೆ ಸೈಟ್ ತಗೊಳ್ಬೇಕು ಅಂತ ದುಡಿಯೋಕ್ ಹೋಗಿದ್ದಾರೆ. ತಾಕತ್ತಿದ್ರೆ ದುಡ್ಕೊಂಡು ಬರ್ಲಿ, ಇಲ್ಲ ಅಂದ್ರೆ ಬೆಟ್ಟದ ವಿಷಯನ ಮರ್ತು ಬಿಡ್ಲಿ. ಅಳಿಯಂದಿಗೆ ಏನಿದು ನಿಮ್ಮ ಅವತಾರ? ಅಷ್ಟೇವ್ರೆ, ನಾನು ಬದುಕು ಬಂದಿದ್ದೇ ಹೆಚ್ಚು. ಇಲ್ಲಾಂದ್ರೆ ನೀವು ಯಾರನ್ನ ಅಳಿ ಅಂದ್ರೆ ಕರಿತಿದ್ರಿ. ನಿನ್ನಂತ ದಡ್ಡ ಶಿಖಾಮಣಿನ ದುರ್ಬೀನ್ ಹಾಕೊಂಡು ಹುಡ್ಕೋದ್ರು ಸಿಗೋದಿಲ್ಲ. ಅದ್ ಏನಾಯ್ತು ಅಂತ ನೆಟ್ಟಿಗೆ ಬೊಗಳು. ಕೆಲಸದವ್ರನ್ನ ನನ್ನ ಕಿಂಡಲ್ ಮಾಡೋಂಗ್ ಆಗೋಯ್ತಲ್ಲಮ್ಮ. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೆ ಅಂತ ಮುದ್ದೆ ಸಿಕ್ಕು ತಪ್ಪುತ್ತೇನೆ. ಅದೇನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಅಷ್ಟೇವ್ರೆ, ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದೆ. ಯಾರೋ ಒಬ್ಬ ಡಾಕ್ಟರ್ ಬಂದ್ಬಿಟ್ಟು ಕಳ್ಸಿದ್ರು. 2 ಕಿಡ್ನಿನು ಕಿತ್ಕೊಂಡ್ ಕಳ್ಸಿದ್ರೆ ಚೆನ್ನಾಗಿರೋದು. ಏನಪ್ಪ ಸುಮ್ನೆ ಯಾಕಪ್ಪ ರಿಸ್ಕ್ ತಗೋತೀರಾ? ಏನಮ್ಮ ಪಲ್ಲು, ರಿಸ್ಕ್ ತಗೊಳ್ಳೋದನ್ನ ರಸ್ಕ್ ತಿನ್ನುವಷ್ಟು ಸುಲಭ ಮಾಡ್ಕೋಬೇಕು ಅಂತ ನಾ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಮ್ಮ. ಚೆನ್ನಾಗಿ ದುಡ್ಡನ್ನ ಸಂಪಾದನೆ ಮಾಡಿ ನಿಮ್ಮ ಅಣ್ಣನ ಮುಖದ ಮೇಲೆ ಬಿಸಾಕ್ತೀನಿ. 1ಕ್ಕೆ 4 ಕೊಡ್ಲಿಲ್ಲ ಅಂದ್ರೆ ಯಾರ್ಯಾರನ್ನ ಎಲ್ಲೆಲ್ಲಿ ಎತ್ತೆತ್ತು ಬಿಸಾಕ್ತೀನಿ ಅಂತ ನಮ್ಮ ತಾಯಾಡೋದು ನನಗೆ ಗೊತ್ತಿಲ್ಲ. ನೋಡಿ ಪುಟ್ರಾಜ್ ಅವರೇ, ಕಸ ಗುಡ್ಸೋ ಕೆಲ್ಸ ತುಂಬಾನೇ ಕಷ್ಟ. ಚಿಚಿ ಏನಪ್ಪಾ ರಸ್ತೆಲಿ ಇಷ್ಟೊಂದು ಕಸ ಅಂತ ನಾವ್ ಅನ್ಕೋತೀವಿ, ಆದ್ರೆ ಆ ಕಸ ಹಾಕೋದು ಯಾರು? ನಾವೇನೆ. ಆದ್ರೆ ಫಾರಿನ್ ಅಲ್ಲಿ ಹಾಗಲ್ಲ, ತಾವು ತಿನ್ನೋ ಒಂದು ಚಾಕ್ಲೇಟ್ ಕವರ್ನು ಕೂಡ ಜೇಬಲ್ ಇಟ್ಕೊಂಡು ಕಸದ ಬುಟ್ಟಿಗೆ ಹಾಕ್ತಾರೆ. ಆದ್ರೆ ನಮ್ಮಲ್ಲಿ
ಕಾರಲ್ಲಿ ಹೋಗ್ತಾ ಇರ್ತಾರೆ, ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಆಟೋದಲ್ಲಿ ಹೋಗ್ತಾ ಇರ್ತಾರೆ. ಮೂಸಂಬಿ ಸಿಪ್ಪೆ, ಕಡಲೆಕಾಯಿ ಸಿಪ್ಪೆ, ಚಿಪ್ಸ್ ಪ್ಯಾಕೆಟ್ ಎಲ್ಲಾನು ರಸ್ತೆಲೆ ಹಾಕ್ತಾರೆ. ಅದನ್ನ ತೆಗೆದ್ ಯಾರು? ಹಾಗಾಗಿ ಮೊದ್ಲು ನಮ್ಮಲ್ಲಿ ಕ್ಲೀನಿಂಗ್ ಕಾನ್ಸೆಪ್ಟ್ ಚೇಂಜ್ ಆಗ್ತದೆ. ಸರ್ ಅಲ್ಲೋಡಿ ಸರ್, ಯಾರೋ ಬಿಸಾಕಿರೋ ಕಸ ತೆಗಿಯೋ ಕರ್ಮ ಅವ್ರಿಗೆ ಬಂದಿದೆ. ಛೇ 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 ಛೇ, ಓ ಮೈ ಗಾಡ್. ನೋಡಿ, ಕಸ ಗುಡ್ಸೋರು ಪೊಲ್ಯೂಷನ್ ಅಲ್ಲಿ ವರ್ಕ್ ಮಾಡ್ತಾರೆ. ಇಂಥವ್ರ ಆರೋಗ್ಯ ಆಗಾಗ ಹದಗೆಡ್ತಾ ಇರುತ್ತೆ. ಇಂಥವ್ರಿಗೋಸ್ಕರ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಇಂಥವ್ರನ್ನೆಲ್ಲ ಮುಂದೆ ಇಟ್ಕೊಂಡು ಇಂಥವ್ರ ಪರವಾಗಿ ಹೋರಾಟ ಮಾಡ್ತೀನಿ. ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು, ಇಂಥವ್ರಿಗೆಲ್ಲ ಹೆಲ್ಪ್ ಆಗ್ಬೇಕು. ನೋಡಿ ಪುಟ್ರಾಜ್ ಅವ್ರೆ, ನೀವ್ ಅವ್ರ ಹತ್ರ ಹೋಗಿ ನಿಮ್ ಬ್ಯಾಕ್ ಗ್ರೌಂಡ್ ಏನು, ನೀವ್ ಯಾಕೆ ಕಸ ಗುಡ್ಸಕ್ ರಸ್ತೆಗೆ ಬಂದಿದ್ದೀರಾ ಅಂತ ಕೇಳಿ. ಕೇಳ್ತೀನಿ. ಅವರಿಂದ ಏನಾದ್ರೂ ಒಳ್ಳೆ ಪಾಯಿಂಟ್ ಸಿಕ್ಕಿದ್ರೆ ಅದನ್ನೇ ಫ್ರಂಟ್ ಪೇಜ್ ಅಲ್ಲಿ ಹಾಕ್ಬಿಡ್ತೀನಿ. ಒಂದ್ ನಿಮಿಷ, ನೀವ್ ಯಾಕೆ ಕಸ ಗುಡಿಸ್ತಾ ಇದ್ದೀರಾ? ಎಲ್ಲ ನಮ್ ಕರ್ಮ. ಮನೆಯಿಂದ ಒತ್ತಡ ಬಂತು, ಕೈ ಪೊಕ್ಕೆ ಸಿಕ್ತು, ಅದಕ್ಕೆ ತಂದು ಕಸ ಗುಡಿಸ್ತಾ ಇದೀವಿ. ನಾವು ಬೀದಿಯಲ್ಲಿ ಕಸ ಗುಡಿಸ್ತಿದ್ರೆ ನಮ್ಮಲ್ಲಿ ಹುಡುಗನ ಇಲ್ಲ ಸರ್. ಇವ್ರನ್ನ ಯಾರು ಅನ್ಕೊಂಡಿದ್ದೀರಾ ಸರ್? ಗಂಡು ಗಲಿಯಂಶದ ಏಕೈಕ ಮನೆ ಅಳಿಯ. ಯಾರು ಅನ್ಕೊಂಡಿದ್ದೀರಾ? ಗಂಡು ಗುಲಿಂಸದ ಏಕೈಕ ಮನೆ ಮಗಳು ರಸ್ತೆಗೆ ಬಿಟ್ಟು ನಮಗೇನು ಕಸ ಗುಡಿಸ್ತಾ ಇದಾರೆ. 5 ರೂಪಾಯಿ 10 ರೂಪಾಯಿಗೋಸ್ಕರ ಎಲ್ಲ ಬೀದಿ ಕಸ ಗುಡಿಸೋಂಗಾಗಿತ್ತು ಸರ್. ಎಲ್ಲ ನಮ್ಮ ಕರ್ಮ. ಮೇಡಮ್, ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನ್ ಪುಟ್ರಾಜ್ ಅವ್ರೆ? ಏನ್ ಮೇಡಮ್ ಇದು? ಇವರು ಗಂಡು ಗಲಿ ವಂಶದವರು ಅಂತ ಹೇಳ್ಕೊಡ್ತಾ ಇದ್ದಾರೆ. ವಾಟ್ ನಾನ್ಸೆನ್ಸ್. ಹಲೋ ಸ್ವೀಪರ್ಸ್, ಯಾರು ನೀವು? ಏನ್ ರಕ್ಕವ್ರೆ, ನಿಮ್ಮನ್ನ ತಕ್ಕ ಬರ್ಬೇಕಾಗಿತ್ತು. ಪಲ್ಲು ವಿಟ್ಲಾ, ನೀವಾ? ಏನ್ ಮೇಡಮ್, ಬೀದಿ ಜನಗಳಿಗೆ ಸಹಾಯ ಮಾಡ್ತೀನಿ ಅಂತ ಹೊರಡ್ತೀರಾ. ನಿಮ್ಮನೆಯವ್ರನ್ನ ಆಚೆ ಬಿಟ್ಟು ಬೀದಿ ಗುಡಿಸ್ತಾ ಇದ್ದೀರಲ್ಲ. ನನಗೆ ಬೇಕಾಗಿರೋ ಸ್ಟೋರಿ ಸಿಕ್ತು. ನೀವು ಹೊರಗಿನವ್ರಿಗೆ ಓಟ್ಗಾಗಿ ಕಣ್ಣೀರ್ ಒರೆಸ್ತೀರಾ, ನಿಮ್ ಮನೆಯವ್ರಿಗೆ ತೊಂದರೆ ಕೊಟ್ಟು ಆಚೆ ಹಾಕ್ತೀರಾ ಅಂತ ನಾಳೆ ದೊಡ್ಡದಾಗಿ ಆರ್ಟಿಕಲ್ ಬರ್ದ್ಬಿಡ್ತೀನಿ. ಪ್ಲೀಸ್ ಹಾಗೆ ಮಾತ್ರ ಮಾಡಬೇಡಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ. ಯಾವುದೇ ನ್ಯೂಸ್ ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಮನೆಗೆ ಖಾಲಿ ಪೇಪರ್ ಕಳಿಸ್ಬೇಕಾಗುತ್ತೆ ಮೇಡಮ್. ಕಳಿಸಿ ಸರ್, ಮನೆಯವರು ತುಂಬಿಸ್ಕೊತಾರೆ. ಪಲ್ಲು ಬಿಟ್ಲಾ, ಯಾಕೆ ಹೀಗೆ ಮಾಡಿದ್ರಿ? ನಿಮ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಅಣ್ಣ ಏನೇ ಜಾಸ್ತಿ ಹೇಳಿದ್ದು ದುಡಿರಿ ಅಂತ, ಅದಕ್ಕೆ ದುಡಿತಾ ಇದೀವಿ. ಜಾಜಕ್ಕೆ ನಾವು ಕಷ್ಟಪಟ್ಟು ಕಸ ಗುಡಿಸ್ತಾ ಇದೀವಿ, ಕಳ್ತನ ಮಾಡ್ತಾ ಇಲ್ಲ. ಪಲ್ಲು ಬಿಟ್ಲಾ, ನೀವ್ ಇನ್ಮೇಲೆ ದುಡಿಯೋ ಹಾಗಿಲ್ಲ. ಹಬಿಗ್ ನಾನ್ ಹೇಳ್ತೀನಿ, ಪದು ಇವ್ರಿಬ್ರು ಕರ್ಕೊಂಡ್ ಬಾ. ಏನು ಮಕ್ಕ ನೋಡ್ತಿದ್ದೀರಾ? ಸುಮ್ನೆ ಬರ್ತೀರಾ ಇಲ್ಲ ಕೈಯಲ್ಲಿರೋದ್ ಕಿತ್ತೆರಡು ಬಿಡ್ಲಾ? ಹಬಿ ಹಬಿ, ವಾಟ್ ಮೈ ಡಿಯರ್ ಗುಬ್ಬಿ, ನೋಡಿ ಇಲ್ಲಿ ಏನಾಗಿದೆ ಅಂತ. ಯಾವ್ದಮ್ಮ ಈ ವೇಷ? ನೀವ್ ಹೇಗಾದ್ರೂ ಮಾಡಿ ಮನಿ ತರಲೇಬೇಕು ಅಂತ ಕಂಡೀಷನ್ ಹಾಕಿದ್ರಲ್ಲ, ಅದಕ್ಕೆ ಇವ್ರಿಬ್ರು ಆಚೆ ಕಡೆ ಸ್ವೀಪರ್ ತರ ವರ್ಕ್ ಮಾಡಕ್ ಹೋಗಿದ್ದಾರೆ. ನನ್ಗೇನ್ರಿ ಗೊತ್ತು ಈ ವೇಷದಲ್ಲಿ ರೋಡಿಗೆ ಇಳಿತಾರೆ ಅಂತ? ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಇಮಿಡಿಯೇಟ್ ಆಗಿ ಬೆಟ್ಟದ ಮೇಲೆ ಒಂದ್ ಸೈಟ್ ಸರ್ಚ್ ಮಾಡಿ. ಹಲೋ, ಈ ಕಡೆಯಿಂದ ಪಾಂಡುರಂಗ ಮಂಡಗಲ್, ಯಾವ ಕಡೆಯಿಂದ ಯಾರು? ವಿಠಲ್ ಮಹಾರಾಜ್ರೆ, ಬೆಟ್ಟದ ಮೇಲೆ ಒಂದ್ ಜಾಗ ಇದೆ ಅಂತೆ, ನಾಳೆ ಹೋಗಿ ನೋಡ್ಕೊಂಡು ಬರೋಣ. ನಿಮ್ಗೆ ಇಷ್ಟ ಆದ್ರೆ ಮುಂದುವರಿಯೋಣ. ನಾನು ನಿನ್ನನ್ನು ಏನೇನೋ ಅಂದ್ಬಿಟ್ಟೆ ಅಣ್ಣಯ್ಯ, ನನ್ನನ್ನು ಕ್ಷಮಿಸ್ಬಿಡು. ಇರ್ಲಿ ದೇವ್ರ ಕೊಟ್ಟ ತಂಗಿ. ನಾಳೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹಲ್ಲು ಉಚ್ಚಿ ರೆಡಿಯಾಗಿರಿ, ಬೆಟ್ಟಕ್ಕೆ ಹೋಗೋಣ. ಹೊಳಿ ಅಂದ್ರೆ ಇದೆ ಆ ಜಾಗ. ಹೇಗಿದೆ? ಚೆನ್ನಾಗಿದೆ. ಅಣ್ಣಯ್ಯ, ಜಾಗ ಏನೋ ಚೆನ್ನಾಗಿದೆ, ಆದ್ರೆ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದ್ಯಲ್ಲ. ಅದಕ್ಕೆ ತಾನೇ ನಿಮ್ಮನ್ನ ಕರ್ಸಿರೋದು. ಜಾಗನ ಕ್ಲೀನ್ ಮಾಡಿಸಿ ಗುದ್ಲಿ ಪೂಜೆ ಮಾಡಿಸ್ಬಿಡಿ. ಈ ಜಾಗ ನಿಮ್ದೇ. ಭಾಗ್ಯವಂತರು ನಾವು, ಭಾಗ್ಯವಂತರು. ಅಪ್ಪಿ ನನ್ನ ಮಗನೇ, ಏನೋ ಮಾಡ್ತಾ ಇದ್ದೀಯಾ? ಗಣಪತಿ ಹೋಮ ಮಾಡ್ತಾ ಇದೀವಿ, ಬಂದ್ ಪ್ರಸಾದ ತಿನ್ಕೊಂಡು ಹೋಗಿ. ಕಾಣಲ್ವೇನ? ಗುದ್ಲಿ ಪೂಜೆ ಮಾಡ್ತಾ ಇದೀವಿ. ಯಾರನ್ನ ಕೇಳಿ ಗುದ್ಲಿ ಪೂಜೆ ಮಾಡ್ದೆ? ನಮ್ ಬಾಬಾ ಹೇಳಿದ್ರು ಮಾಡ್ತಾ ಇದೀವಿ. ಏನಿವಾಗ ಈ ಜಾಗ ಯಾರ್ದು ಅಂತ ತಿಳ್ಕೊಂಡಿದ್ದೀಯಾ? ಯಾರ್ದಾದ್ರೇನಂತೆ, ಸದ್ಯಕ್ಕೆ ನಮ್ದಾಗುತ್ತೆ. ಈ ಜಾಗ ನಂದು. ಜಾಸ್ತಿ ಮಾತಾಡಿದ್ರೆ ಏನಮ್ಮ ಮುಖ ನೋಡ್ತಿದ್ದ? ಎಸ್ಕೇಪ್. ಪಾಪಿ ನನ್ನ ಮಗನೇ, ನನ್ನ 2 ಕೈಯನ್ನು ತಿರ್ಪಿದೀಯ, ನನ್ನ 2 ಉಂಗುರನು ಕೊದ್ದಿದೀಯ. ಹೇಳ್ದೆ ಕೇಳ್ದೆ ನನ್ನ ಜಾಗದಲ್ಲಿ ಪೂಜೆ ಮಾಡಿದೀಯ. ನೀನು ಸರಿಯಾಗಿ ಬುದ್ಧಿ ಕಲಿಸಿ ದಂಡ ಹಾಕ್ತಿಲ್ಲ ಅಂದ್ರೆ ನನ್ನ ಹೆಸರು ಡಾಕ್ಟರ್ ಸತ್ಯಾನಂದನೇ ಅಲ್ಲ.
ಆದವಲ್ಲ ನಿಮ್ಮ ಮಾತು ಕಟ್ಕೊಂಡಲ್ಲಿ ಹೋಗಿ ಆ ಸೈಟಲ್ಲಿ ಪೂಜೆ ಮಾಡ್ತಾ ಇದ್ರೆ ಆ ಡಾಕ್ಟರ್ ಬಂದು ಎಷ್ಟು ಪ್ರಾಬ್ಲಮ್ ಮಾಡ್ದ ಗೊತ್ತಾ? ಹೌದಾ? ಆ ಜಾಗನೇ ನಿಮಗೆ ಕೊಡಿಸ್ಬೇಕು ಅಂತಿದ್ನಲ್ಲ. ಮತ್ತೆ ಕೊಡ್ಸೋದ್ ಎಲ್ಲಿಂದ ಬಂತು? ಆ ಜಾಗ ಅವಂದಂತೆ. ದಾಖಲೆನೆ ಇಲ್ಲೇ ನಮ್ಮ ಹತ್ರ ಜಮೀನ್ ಕ್ಲೀನ್ ಮಾಡಿಸ್ತೀಯಲ್ಲ, ಇದ್ ಸರಿನಾ? ಹೋಗಿ ಬಿಡಮ್ಮ, ಬೇರೆ ಕಡೆ ಹುಡುಕಿದ್ರಾಯ್ತು. ಅಂದ್ರೆ ಬೆಟ್ಟದ ಮೇಲೆ ಸೈಟ್ ಹುಡುಕೋ ಪ್ರೋಗ್ರಾಮು ಇನ್ನು ಮುಂದುವರಿಯುತ್ತೇನೆ? ಆವತ್ತೆ ಹೇಳಿದ್ನಲ್ಲ, 200 ರೂಪಾಯಿ ತಾಕತ್ತಿದ್ರೆ 200 ರೂಪಾಯಿ ದುಡ್ದು ತೋರಿಸಿ ಆಮೇಲೆ ವ್ಯವಸ್ಥೆ ಮಾಡ್ತೀನಿ. ಏನಮ್ಮಪ್ಪಲ್ಲಿ ಅರ್ಜೆಂಟಾಗಿ ಒಂದು 200 ರೂಪಾಯಿ ಕೊಡಮ್ಮ. ಯಾಕಪ್ಪ? ತರಕಾರಿ ಬಿಸ್ನೆಸ್ ಮಾಡಕ್ಕೆ. ಈರುಳ್ಳಿ, ಟೊಮಾಟೊ, ಆಲೂಗಡ್ಡೆ, ಸೌತೆಕಾಯಿ, ಬದನೆಕಾಯಿ, ಹೀರೆಕಾಯಿ, ಸಪೇಯ ತರಕಾರಿ ತರಕಾರಿ, ತಾಜಾ ತಾಜಾ ತರಕಾರಿ, ನೆಲದಲ್ಲಿ ಬಿಟ್ಟಿರೋ ತರಕಾರಿ, ಗಿಡದಲ್ಲಿ ಬಿಟ್ಟಿರೋ ತರಕಾರಿ, ತಾಜಾ ತಾಜಾ ತರಕಾರಿ. ಇವನೇ ನನ್ ಕೈ ಮುರಿದಿರೋದು. ಏನೋ ಡಾಕ್ಟರ್ ಕೈನೇ ಮುರಿತೀಯಾ? ಸಮಸ್ಯೆ ಮಾಡೋ ನೆಪದಲ್ಲಿ ಕಿಡ್ನಿ ಕಿತ್ಕೊಳ್ಳೋಕೆ ಅಂತ ಬಂದ್ರೆ ಸುಮ್ಮನಿರಕ್ಕಾಗುತ್ತಾ? ಅದಕ್ಕೆ ಕೈನೇ ಮುರಿದು ಉಂಗ್ರೆ ಕಿತ್ಕೊಂಡು ಹೋಗ್ಬಿಡ್ತೀಯಾ? ನನ್ ತೊಟ್ಟಕ್ ಬಂದ್ರೆ ನಾನು ಅಷ್ಟೇ ಗುರು, ನಾನು ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿರಲ್ಲ. ಈಗ ನಾನೇನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯ? ಇದೇ ತರ ನೀನ್ ಕೈ ಮುರಿತೀನಿ. ಅಯ್ಯೋ ನೀವೇ ನನ್ನ ಕಾಪಾಡ್ಬೇಕು. ಯಾರಯ್ಯ ನೀನು? ನನ್ನ ಮನೆಗೆ ಬಂದು ನನ್ನನ್ನೇ ಯಾರು ಅಂತ ಕೇಳ್ತಿದ್ದೀರಾ? ನಾನು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡ ಪಾಂಡ್ರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ಬೀರ ಕೇಸರಿ, ಬಲಗೈ ಎತ್ತಿದ್ರೆ ಬೀರ ಮದಕ್ರಿ. ಆಗ ನಮ್ ಡಾಕ್ಟರ್ ಯಾವ್ದಕ್ಕೂ ಕೈ ಎತ್ತೋಂಗಿಲ್ಲಲ್ಲ, ಹಂಗ ಮಾಡ್ಬಿಟ್ಟಿದ್ದಾನೆ. ಯಾರು? ಇನ್ಯಾವ ಇವನು? ನಾನು ಇವನು ಸುಮ್ಮನೆ ಬಿಡಾಕಿಲ್ಲ. ಪೊಲೀಸಿಗೆ ಒಪ್ಸಿ ಇವನಿಗೆ ಜೀವಾವಧಿ ಶಿಕ್ಷೆ ಕೊಡಿಸ್ತೀನಿ. ನಾನ್ ಬಿಡ್ಬೇಕಲ್ಲ, ಅವನು ಮಟಾಟ್ ಮಾಡ್ಬಿಡ್ತೀನಿ. ಅಣ್ಣಯ್ಯ, ದಯವಿಟ್ಟು ನಮ್ಮ ಯಜಮಾನ್ರನ್ನ ಕಾಪಾಡು. ನಂಗಿರೋದು ಒಬ್ರೇ ಗಂಡ. ಹೊಳೆ ಅಂದ್ರೆ ಈ ಕೆಲಸ ಮಾಡಿದ್ ನೀವೇನ? ಹೌದು ಬಾಬಾ. ಯಾಕ್ರಿ ಹೀಗ್ ಮಾಡಿದ್ರಿ? ತಿನ್ನೋನ್ ಬಾಬಾ, ಸಮಾಜ ಸೇವೆ ಮಾಡೋ ನೆಪದಲ್ಲಿ ನನ್ ಕಿಡ್ನಿ ಕದಿಯಕ್ಕೆ ಅಂತ ಬಂದ್ರೆ ಸುಮ್ಮನಿರಕ್ಕಾಗುತ್ತಾ? ಅದಕ್ಕೆ 2 ಕೈ ಮುರಿದ್ಬಿಟ್ಟೆ. ನೋಡಪ್ಪ, ನಾನು 2 ಉಂಗ್ರನ ಕದ್ಕೊಂಡಿದ್ದೇನೆ, ಅದನ್ನ ಮೊದಲು ಕೊಡ್ಸಿ. ಹೊಳೆ ಅಂದ್ರೆ ಅದು ಮಾತ್ರ ತಪ್ಪು, ವಾಪಸ್ ಕೊಡಿ. ಇಷ್ಟು ಕೊಟ್ಬಿಟ್ರೆ ಆಗೋಯ್ತಾ? ಇದ್ರ ಹಾಸ್ಪಿಟಲ್ ಚಾರ್ಜ್ ಕೊಡ್ಬಾರ ಯಾರು? ಮರ್ಯಾದೆಯಿಂದ ಇವಾಗ 20,000 ರೂಪಾಯಿ ಕೊಡ್ಬೇಕು. ಬಡ್ಡಿನ ಬರೋಣ ಬಂತ ಅವತ್ತಿನಿ. ಈಗ 20,000 ಕೊಡ್ತೀರಾ ಅಥವಾ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಲಾ? ನಿಮ್ಗೆ ಆಮೇಲೆ ಕಾದಿದೆ. ತಗೊಳ್ಳಿ 20,000. ಏನೋ ಆಗ್ಬಾರ್ದು ಆಗೋಯ್ತು, ಎಲ್ಲದನ್ನೂ ನಿಮ್ ಹೊಟ್ಟೆಗೆ ಹಾಕೊಳ್ಳಿ. ಡಾಕ್ಟ್ರೆ, ಇನ್ನೊಂದ್ಸಲ ಈ ನನ್ನ ಮಗ ನಿನ್ ತಂಟೆ ಬಂದ್ರೆ ನನಗೇಳಿ ಕೈ ಕಾಲು ಮುರಿದ್ಬಿಡ್ತೀನಿ. ಇವನು ಮಾತ್ರ ಅಲ್ಲ, ಇಡೀ ಮನೆಯವ್ರಿಗೆ ಎಲ್ಲರಿಗೂ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಡಾಕ್ಟ್ರೆ ಬಂದ್ರೆ ಹೋಗೋಣ. ಯಾಕೆ ಬಾಬಾ ಹಿಂಗ್ ಮಾಡಿದ್ರಿ? ಯಾಕ್ರಿ ಹೀಗ್ ಮಾಡಿದ್ರಿ? ನೀವೇ ಹೇಳಿದ್ರಲ್ಲ ಸಂಪಾದನೆ ಮಾಡ್ಕೊಂಬ ಅಂತ. ನಂದು 20,000 ರೂಪಾಯಿ ಹೋಯ್ತಲ್ಲ, ಆ 20,000 ರೂಪಾಯಿ ನಾನು ನೀವೇ ದುಡ್ಡು ಕೊಡ ಬರ್ಬೇಕು. ಇಲ್ಲಾಂದ್ರೆ ಈ ಮನೆಯಲ್ಲಿ ನಿಮ್ಗೆ ಜಾಗ ಇಲ್ಲ.